ವಿಶೇಷವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಂದೆ. ಮತ್ತೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದಾಗಿ ಅವರು ನಡ್ಕೊಳ್ಬಾರದು. ಯಾರು ಮದುವೆ ಆಗಿದ್ದಾರೆ ಅವನ ಹೆಸರೇನು? ಏನಪ್ಪಾ ನಿನ್ನ ಹೆಸರೇನೆಯ? नाम क्या ये? मस्तान। ये मालूम हुआ मस्तान, इब्राहिम मस्तान, यास्मीन यास्मीन ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಹೆಚ್ಚು ಹೆಚ್ಚು ಈ ತರದವಾಗಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಅಂತರ್ಜಾತಿ ಮದುವೆಗಳು ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂತರ್ಜಾತಿ ನಾನು ಕೂಡ ನಮ್ಮ ಜಾತಿಲಿ ಮದುವೆ ಆಗ್ಬಿಟ್ಟಿದ್ದೀನಿ. ಆದ್ರೆ ನನ್ನ ಮಗ ಒಬ್ಬ ಅಂತರ್ಜಾತಿ ಮದುವೆ ಆಗಿದ್ದಾನೆ. ಅವನು ಸತ್ತೋಗ್ಬಿಟ್ಟಿದ್ದಾನೆ. ಅವನು ಮದುವೆ ಆದದ್ದು ಬೇರೆ ಜಾತಿ. ಮೊದಲನೇ ಮಗ, ಎರಡನೇ ಮಗ ಮದುವೆನೇ ಆಗ್ಲಿಲ್ಲ. ಸೊ ಹಾಗಾಗಿ ನಾನು ಅಂತರ್ಜಾತಿ ಮದುವೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥವನು, ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥವನು. ಯಾಕಂದ್ರೆ ಅಂತಿಮವಾಗಿ ಜಾತಿ ಸೆಕ್ಯುಲರಿಸಂ ಬರಬೇಕು. ಅದು ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು 5 ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗ ಹೆಣ್ಮಕ್ಳು ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್ಕಾರಿ ಬಸ್ಗಳಲ್ಲಿ. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತೆ ಪ್ರತಿ ಹೆಣ್ಣು ಮನೆಯ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ನಿಮಗೂ ಎಲ್ಲರಿಗೂ ಇವತ್ತು ಯಾರ್ಯಾರ ಅಂತರ್ಜಾತಿ ಮದುವೆ ಆಗಿದ್ದಾರೆ, ನೋಡಪ್ಪ DC ಅವ್ರಿಗೆಲ್ಲ ಕೊಡ್ಬೇಕು. 2,000 ರೂಪಾಯಿ ಬರಕ್ ಮಾಡ್ಬೇಕು. 50,000 ಕೊಡೋದ್ರ ಜೊತೆಗೆ ಇದು ಕೊಡ್ಬೇಕಯ್ಯ. 2,000 ರೂಪಾಯಿ ಬರಕ್ ಮಾಡ್ಬೇಕು. ಜೀವನ ಮಾಡಕ್ಕೆ ಆಗ್ಬೇಕಲ್ಲ. ಮನುಷ್ಯನ ಕೈನಲ್ಲಿ ಖರ್ಚು ಮಾಡಕ್ಕೆ ಹಣ ಇರಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೇನೆ ನಾವು ಅಂಗಡಿಗೆ ಹೋಗಕ್ಕಾಗ್ತದೆ, ಬಟ್ಟೆ ಅಂಗಡಿಗೆ ಹೋಗಕ್ಕಾಗ್ತದೆ, ಇನ್ನೇನು ಮಕ್ಕಳು ಓದ್ಸಕ್ಕಾಗ್ತದೆ, ಜೀವನ ಮಾಡಕ್ಕಾಗ್ತದೆ, ಮನೆ ನಡೆಸಕ್ಕಾಗ್ತದೆ, ಹಬ್ಬ ಹರಿದಿನಗಳು ಮಾಡಕ್ಕಾಗ್ತದೆ. ದುಡ್ಡೇ ಇಲ್ಲಿ ಏನ್ ಮಾಡಕ್ಕಾಗುತ್ತೆ? ನಮ್ಮ ಸಾಹುಕಾರರು ನೀವು ಕವಿತಾ ಸಿಂಗ್, ಮೈನೂರವರು ಶ್ರೀಮಂತರಲ್ಲ. ಶ್ರೀಮಂತಿಗೆ ನೀವು ಇಟ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಶ್ರೀಮಂತಿಗೆ ಬಡವರಾಗ್ಬಿಡಿ ಅಂತ. ಆದ್ರೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಅಷ್ಟೇ. ಮಾಡ್ತಾ ಇದ್ರು ಬಹಳ ಸಂತೋಷ. ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಮನವಿ. ಬಹಳ ಸಂತೋಷ ಮಾಡ್ತಾ ಇದ್ರು. ಯಾಕಂತಂದ್ರೆ ನಾವೆಲ್ಲ ಸಮಾಜದಿಂದಲೇ ಇವತ್ತು ಶ್ರೀಮಂತರಾಗಿರ್ತಕ್ಕಂಥದ್ದು, ಸಮಾಜದಿಂದಲೇ ವಿದ್ಯಾವಂತರಾಗಿರ್ತಕ್ಕಂಥದ್ದು, ಸಮಾಜದಿಂದಲೇ MLAಗಳಾಗಿರ್ತಕ್ಕಂಥದ್ದು, ಸಮಾಜದಿಂದಲೇ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಎಲ್ಲ ಆಗಿರ್ತಕ್ಕಂಥದ್ದು. ಸಮಾಜದ ಋಣ ಇದೆಯಲ್ಲ ನಮ್ಮ ಮೇಲೆ. ಮತ್ತೆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ. ಸಮಾಜಕ್ಕೆ ನಮ್ಮ ಋಣ, ಅವರು ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ. ಆ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಶ್ರೀಮಂತರು ಮಾಡಬೇಕು, ಬೇರೆಯವರು ಕೂಡ ಮಾಡಬೇಕು. ಈಗ ನಾನು ಲಾಯರ್ ಆಗ್ಬೇಕಾದ್ರೆ ಬರೀ ನಮ್ಮ ಅಪ್ಪನ ಖರ್ಚು ಮಾಡೋ ದುಡ್ಡಿದೆ ಲಾಯರ್ ಆಗಕ್ಕಾಗ್ತದ? ಸಮಾಜದ ದುಡ್ಡು ಇದ್ದದರಿಂದ ಲಾಯರ್ ಆಗಲಿಕ್ಕೆ ಸಾಧ್ಯ.
ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೇ ಇದ್ರೆ ನಾವ್ಯಾರು ಕೂಡ ಮಂತ್ರಿನೂ ಆಯ್ತಿರ್ಲಿಲ್ಲ, MLA ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗ್ಲಿಕ್ಕೆ ಸಾಧ್ಯ. ಸಮಾನ ಅವಕಾಶಗಳು ಕೊಟ್ಟಿದ್ದಾರೆ, ಸಮಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಬದುಕ್ತಕ್ಕಂಥದಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂವಿಧಾನನ ಪ್ರತಿಯೊಬ್ಬರು ತಿಳ್ಕೋಬೇಕು. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ನವ ದಂಪತಿಗಳಿಗೆ ಸಂವಿಧಾನ ಪೀಠಿಕೆ, ಆ ಪೀಠಿಕೆಯನ್ನ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪೀಠಿಕೆ ಪ್ರತಿಯೊಬ್ಬರು ತಿಳ್ಕೋಬೇಕು, ರಾಜಕಾರಣಿಗಳು ತಿಳ್ಕೋಬೇಕು, ವಿದ್ಯಾವಂತರು ತಿಳ್ಕೋಬೇಕು, ಪ್ರತಿಯೊಬ್ಬ ಪ್ರಜೆನೂ ಕೂಡ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂತಂದ್ರೆ ನಮಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಹಾಗೇನೆ ಕರ್ತವ್ಯಗಳು ಕೂಡ ಇದ್ದಾವೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಒಟ್ಟಿಗೆ ಹೋಗ್ತಕ್ಕಂಥದ್ದು. ನಮ್ಮ ಜವಾಬ್ದಾರಿ ಏನು, ನಮ್ಮ ಹಕ್ಕುಗಳೇನು, ಸಂವಿಧಾನದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಮತ್ತೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಿಂದ ಹಕ್ಕುಗಳು ಬೇರೆ ಇರಲಿಕ್ಕೆ ಸಾಧ್ಯ ಆಗಲ್ಲ, ಬಾಧ್ಯತೆಗಳು ಬೇರೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಕ್ಕುಗಳು ಮತ್ತು ಬಾಧ್ಯತೆಗಳು ಎರಡು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಒಬ್ಬ ಜವಾಬ್ದಾರಿ ನಾಗರಿಕನಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ರು ಕೂಡ ಜವಾಬ್ದಾರಿ ನಾಗರಿಕನಾಗಬೇಕು. ಇದಕ್ಕೋಸ್ಕರ ಹೆಚ್ಚು ಹೆಚ್ಚು ನಮ್ಮಂತ ದೇಶದಲ್ಲಿ ಇವತ್ತು 140 ಕೋಟಿ ಜನ ಇದ್ದೀವಿ. 140 ಕೋಟಿ ನಮ್ಮ ದೇಶ, ಜಗತ್ತಿನಲ್ಲೇ ನಾವು ನಂಬರ್ 1 ಆಗ್ಬಿಟ್ಟಿದ್ದೀವಿ. ಈಗ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ. ಅವ್ರು ಯಾರೋ ಒಬ್ರು ಗುರು 3 ಮಕ್ಕಳಾಗಬೇಕು ಅಂದ್ರೆ ಈಗಲೇ ಜನಸಂಖ್ಯೆ ಜಾಸ್ತಿ ಆಗಿದೆ, 3 ಮಕ್ಕಳಾಗಬೇಕು. ನನ್ನ ಪ್ರಕಾರ ಒಂದು ಮಗು ಸಾಕು, ಒಂದು ಮಗು ಬೇಕು, 2 ಸಾಕು. ಆರ್ತಿಗೊಬ್ಬ, ಕೀರ್ತಿಗೊಬ್ಬ. ಆರ್ತಿಗೊಬ್ಬ, ಕೀರ್ತಿಗೊಬ್ಬ, ಏನೇ ಇರ್ಲಿ. ಬಟ್ ನಾವ್ ಏನಂತಂದ್ರೆ ಜನಸಂಖ್ಯೆ ನಿಯಂತ್ರಣ ಇರ್ಬೇಕಾಗ್ತದೆ ದೇಶದಲ್ಲಿ. ಯಾಕಂತಂದ್ರೆ ಇರ್ತಕ್ಕಂಥ ಭೂಮಿ ಹೆಚ್ಚಾಗಲ್ಲ, ಇರ್ತಕ್ಕಂಥ ಸಂಪತ್ತು ಹೆಚ್ಚಾಗಲ್ಲ, ಇರ್ತಕ್ಕಂಥ ಆದಾಯ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎಲ್ರಿಗೂ ಹಂಚಿಕೆ ಆಗ್ಬೇಕು, ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ಬೇಕಲ್ಲಪ್ಪ, ಸಂಪತ್ತು ಹಂಚಿಕೆ ಆಗ್ಬೇಕಲ್ಲ. ಆ ಸಂಪತ್ತು ಹಂಚಿಕೆ ಆದಾಗ ಎಲ್ರಿಗೂ ಸಿಗ್ಬೇಕು. ನಾವು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅಧಿಕಾರ ಹಂಚಿಕೆ ಆಗ್ಬೇಕು, ಸಂಪತ್ತು ಹಂಚಿಕೆ ಆಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಸ್ವಾವಲಂಬಿಗಳಾದಾಗ ಮಾತ್ರ ದೇಶಕ್ಕೆ ಬಂದದ್ದು ಸ್ವಾತಂತ್ರ್ಯಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿರೋ ಆಗಲ್ಲ. ಅಂದ್ರೆ ಈ ದೇಶದ ಸಂಪತ್ತನ್ನ ಕೆಲವೇ ಅನುಭವಿಸಕ್ಕಾಗಲ್ಲ. ಅದಕ್ಕೆ ಬಾಬಾ ಸಾಹೇಬರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಬಲಾಢ್ಯರ ಕೈಯಲ್ಲಿ ಅಧಿಕಾರ ಇರಬಾರದು. ಯಾಕಂತಂದ್ರೆ ದೌರ್ಜನ್ಯ, ಶೋಷಣೆ ಜಾಸ್ತಿ ಆಗ್ಬಿಡ್ತವೆ. ಯಾವ ಸಮಾಜದಲ್ಲಿ ಅಸಮಾನತೆ ಇರ್ತದೆ ಅಂತ ಸಮಾಜಗಳಲ್ಲಿ ದೌರ್ಜನ್ಯ ಮಾಡಲಿಕ್ಕೆ ಬಹಳ ಸುಲಭ, ಶೋಷಣೆ ಮಾಡಲಿಕ್ಕೆ ಬಹಳ ಸುಲಭ. ಅದಕ್ಕೋಸ್ಕರ ಅಸಮಾನತೆ ಹೋಗ್ಬೇಕು ಅಂತದ್ದು ಎಲ್ಲರೂ ನಮ್ಮ ಸಂವಿಧಾನದಲ್ಲೂ ಕೂಡ ಹೇಳಿದ್ದಾರೆ, ಬಸವಣ್ಣವರು ಕೂಡ ಹೇಳಿದ್ದಾರೆ. ಮೌಢ್ಯಗಳನ್ನ ಬಿಡಬೇಕು. ಈಗ ಲಮಾಣಿ ಸಮಾಜದವರು ಬಹಳ ಅನಾದಿ ಕಾಲದಿಂದ ತಾಂಡಗಳಲ್ಲೇ ಮದುವೆ ಆಗ್ಬೇಕು ಅಂತ ಇಟ್ಕೊಂಡಿದ್ರು. ಈಗ ಮುರಿದಿದ್ದಾರೆ, ಇವರು 2 ಜೋಡಿ ಬಂದಿದ್ದಾರೆ. ಅವರೇನು ಮನುಷ್ಯರಲ್ವಾ? ತಾಂಡಗಳಲ್ಲೇ ಮದುವೆ ಆಗ್ಬೇಕು ಅಂತ ಅದ್ರ ಮಾತ್ರ ಮನುಷ್ಯರಾಗದ? ತಾಂಡಗಳನ್ನು ಬಿಟ್ಟು ಮದುವೆ ಆದರೂ ಕೂಡ ಮನುಷ್ಯರಾಗ್ತೀವಿ ನಾವು. ಅದರಿಂದ ಬಸವಣ್ಣ ಕರ್ಮ ಸಿದ್ಧಾಂತವನ್ನ, ಮೌಢ್ಯಗಳನ್ನ, ಕದಾಚಾರಗಳನ್ನ ತಗರಾಕಿದ್ರು. ಕರ್ಮ ಸಿದ್ಧಾಂತದ ಕೂಟಿಗಳು
ಕರ್ಮ ಸಿದ್ಧಾಂತಗಳು ಇರಲಿಲ್ಲ ಅವ್ರ ಕಾಲದಲ್ಲಿ. ಕರ್ಮ ಸಿದ್ಧಾಂತವನ್ನ ಟೋಟಲ್ ಆಗಿ ತಿರಸ್ಕಾರ ಮಾಡಿದ್ರು. ಬಸವಣ್ಣವರು ಅದಕ್ಕೆ ಬಹಳ ಸುಲಭವಾಗಿ ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ ಅಂತ ಬಸವಣ್ಣವರು ಹೇಳಿ. ಅದರಿಂದ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನ ದಯೆಯನ್ನ ಬೆಳೆಸ್ಕೋಬೇಕು. ಇದು ಜಾತಿ ಹೋದ್ರೆ ನಾವೆಲ್ಲರೂ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆದ್ರೆ ದಯೆ ಅದೇ ಇದ್ದಕ್ಕಿದ್ದಾಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಬಸವಾದಿ ಶರಣರು ಅನೇಕ ದಿನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದ ಕೊಡುಗೆ. ಈ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡೋಣ ನಾವು ನೀವೆಲ್ಲ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನವವಧುವರರಿಗೆ ಶುಭವಾಗಲಿ, ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಅವರೆಲ್ಲ ಮನುಷ್ಯರಾಗಿ ಬಾಳಲಿ, ನೀವು ಬೇರೆಯವರಿಗೆ ಆದರ್ಶ ಆಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಂಥ ಸಾಮೂಹಿಕ ಮದುವೆ ಮಾಡಿರ್ತಕ್ಕಂಥದ್ದು, ಅವರ ಮಗನ ಜೊತೆ ಸಾಮೂಹಿಕ ಮದುವೆ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂತ ಅಭಿನಂದನೀಯವಾದಂತ ಕೆಲಸ ಅಂತ ಹೇಳಿ ನಿರಾಶ್ರೀತ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ನವ ದಂಪತಿಗಳಿಗೆ ಶುಭ ಕೋರ್ತೀನಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.